ಜನಸ್ಟು ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟ ಬೆಟ್ಟದ ಪ್ರದೇಶದಲ್ಲಿ ಪರಿಸರ ಸಂರಕ್ಷಣೆಗೆ ವಿಶೇಷ ಅಭಿಯಾನ ಆರಂಭವಾಗಿದೆ. ಪರಿಸರ ಪ್ರೇಮಿ ರಮೇಶ್ ಅವರ ನೇತೃತ್ವದಲ್ಲಿ ಗಿಡ ಮರಗಳ ರಕ್ಷಣೆಗೆ ಟ್ಯಾಂಕರ್ ನೀರು ಕೊಡುಗೆ ಅಭಿಯಾನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಿದೆ. ರಣಬಿಸಿಲಿನ ತೀವ್ರತೆಗೆ ಗಿಡ ಮರಗಳು ಒಣಗುವ ಪರಿಸ್ಥಿತಿ ಎದುರಾಗಿದ್ದ ಸಂದರ್ಭದಲ್ಲಿ ಈ ಅಭಿಯಾನ ಜೀವ ತುಂಬುವ ಕಾರ್ಯ ಮಾಡುತ್ತದೆ. ಸಹೃದಯರು ತಮ್ಮ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ವಿಶೇಷ ದಿನಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡುಗೆ ನೀಡುತ್ತಿದ್ದು, ಆ ನೀರನ್ನು ಕರಿಘಟ್ಟದ ಗಿಡ ಮರಗಳಿಗೆ ಹಾಯಿಸಲಾಗ್ತಾ ಇದೆ. ಈ ನಿಸ್ವಾರ್ಥ ಸೇವೆಯಿಂದ ಕರಿಘಟ್ಟ ಬೆಟ್ಟದಲ್ಲಿ ಸಾವಿರಾರು ಗಿಡ ಮರಗಳು ಹಸಿರಿನಿಂದ ನಳನಳಿಸುತ್ತಿದ್ದು, ಪರಿಸರ ಪ್ರೇಮಿ ರಮೇಶ್ ಅವರ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇದುವರೆಗೆ ಸಾವಿರಾರು ಗಿಡಗಳನ್ನು ನೆಟ್ಟು ಅವುಗಳಿಗೆ ನಿರಂತರವಾಗಿ ನೀರುಣಿಸಿ ಪೋಷಣೆ ಮಾಡುತ್ತಿರುವ ರಮೇಶ್ ಅವರ ಪರಿಸರ ಕಾಳಜಿ ಇತರರಿಗೂ ಪ್ರೇರಣೆಯಾಗುತ್ತಿದೆ. ಒಂದು 13-14 ವರ್ಷಗಳಿಂದ ನಿರಂತರವಾಗಿ ಬೆಟ್ಟದಲ್ಲಿ ಗಿಡಗಳನ್ನು ನೆಡ್ತಾ ಬರ್ತಾ ಇದ್ದೀವಿ. ಇದುವರೆಗೆ ಅಲ್ಲಿ 3,500ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೀವಿ. ಪ್ರತಿ ವರ್ಷ 250-300 ಗಿಡಗಳನ್ನು ಮಾತ್ರ ನೆಡ್ತಾ ಇದ್ದೀವಿ. ಸೊ ಈಗ 1,500-2,000 ಗಿಡಗಳು ಮರಗಳಾಗಿವೆ. ಇನ್ನು ಉಳಿದಂತಹ 1,500-2,000 ಗಿಡಗಳು ಒಂದು ಹಂತದಲ್ಲಿ ಬೆಳೀತಾ ಇವೆ. ಅವುಗಳಿಗೆ ನಿರಂತರ ಪೋಷಣೆ, ನೀರುಣಿಸುವುದು ನಡೀತಾ ಇದೆ. ಏನು ಬಿರುಬಿಸಿಲ ಬೇಸಿಗೆ ಇವತ್ತು ರಾಜ್ಯದ ಎಲ್ಲ ಕಡೆ, ದೇಶದ ಎಲ್ಲ ಕಡೆ ಆಗ್ತಿದೆಯೋ ಅದು ನಮ್ಮಲ್ಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ನಾವು ಕಳೆದ 2-3 ವರ್ಷಗಳಿಂದ ಈಚೆಗೆ ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಸ್ಟು ನ್ಯೂಸ್.